ವೆಲ್ಕಮ್ ಬ್ಯಾಕ್ ಗೈಸ್. ನೀವು ನೋಡ್ತೀರಾ ಇಂಜಿನಿಯರಿಂಗ್ ಕನ್ನಡ, ಅಣ್ಣ ನಿಮ್ಮ ಚಂದನ್. ರೀಸೆಂಟ್ ಆಗಿ ಲೈವ್ ಬಂದಿದೆ, ಎಷ್ಟೊಂದು ಜನ ಕ್ವಶನ್ಸ್ ಕೇಳ್ತಾ ಇದ್ರಿ. ಅದರಲ್ಲಿ ಕಾಮನ್ ಕ್ವಶನ್ ಏನಂದ್ರೆ, ನಮ್ಗೆ ಅವಾಗಲೇ ಗ್ರಾಜುಯೇಷನ್ ಆಗಿದೆ, ನಾವು ಫೈನಲ್ ಇಯರ್ ಇದ್ದೀವಿ, ಇನ್ನ ನಮಗೆ ಪ್ಲೇಸ್ಮೆಂಟ್ ಆಗಿಲ್ಲ. ನಮ್ಮ ಕಾಲೇಜು ಟೈರ್ 3 ಅಲ್ಲಿ ಬರುತ್ತೆ, ಅಥವಾ ಗವರ್ಮೆಂಟ್ ಕಾಲೇಜ್ ನಮ್ದು, ನಮಗೆ ಕಂಪನೀಸೇ ಬರಲ್ಲ. ಸೊ ನಮಗೆ ಯಾವ್ಯಾವ ಆಪ್ಷನ್ಸ್ ಇರುತ್ತೆ ಮುಂದೆ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ಇಂಜಿನಿಯರಿಂಗ್ ಆದ್ಮೇಲೆ ಅಂತ ಕೇಳ್ತಿದ್ರಿ. ಸೊ ಈ ವಿಡಿಯೋದಲ್ಲಿ ನನಗೆ ಗೊತ್ತಿರುವಂತ ಆಪ್ಷನ್ಸ್ ನ ಡಿಸ್ಕಸ್ ಮಾಡ್ತಿರ್ತೀವಿ. ನಿಮ್ಗೆ ಏನಾದ್ರು ಇನ್ನ ಪ್ಲೇಸ್ಮೆಂಟ್ ಆಗಿಲ್ಲದೆ ನೀವು ಯಾವ ಆಪ್ಷನ್ಸ್ ಇದೆ ಅಂತ ತಿಳ್ಕೋಬೇಕು ಅಂತ ಇದ್ರೆ ಈ ವಿಡಿಯೋನ ಎಂಡ್ ತನಕ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋದಾದ್ರೆ, ಸೊ ಇವಾಗ ಆಪ್ಷನ್ಸ್ ನ ಕೊಡ್ತೀನಿ. ಇದನ್ನ ಪ್ರಿಯಾರಿಟಿ ವೈಸ್ ಏನ್ ಕೊಡ್ತಿಲ್ಲ. ಸೊ ಫಸ್ಟ್ ಅಂದ ತಕ್ಷಣ ಅದನ್ನ ಫಸ್ಟ್ ಕನ್ಸಿಡರ್ ಮಾಡ್ಬೇಕಂತ ಏನಿಲ್ಲ. ಸೊ ಇದು ಡಿಪೆಂಡ್ಸ್ ಅಪಾನ್ ಯೋರ್ ಇಂಟ್ರೆಸ್ಟ್, ನಿಮ್ಗೆ ಏನ್ ಕನ್ಸ್ಟ್ರೆಂಟ್ಸ್ ಇದೆ ಅದ್ರ ಮೇಲೆ ನೀವು ಯಾವ್ದನ್ನ ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೋಬಹುದಾಯ್ತಾ. ಫಸ್ಟ್ ಆಫ್ ಆಲ್ ನಾನು ಚೂಸ್ ಮಾಡೋದೇನು, ಕಾಮನ್ ಆಪ್ಷನ್ ಏನು. ಸೊ ಇವಾಗ ನಮ್ಮ ಇಂಡಿಯನ್ ಮೈಂಡ್ ಸೆಟ್ಗೆ ಏನಾದರೂ ಜಾಬ್ ಸಿಗ್ಲಿಲ್ಲ ಅಂದ್ರೆ ನಾವು ನೆಕ್ಸ್ಟ್ ಮಾಡೋದೇನು, ನೀವು ಗೆಸ್ ಮಾಡ್ಬೋದು ಅದನ್ನ. ಸಖತ್ ಈಸಿ. ಸೊ ಫಸ್ಟ್ ಆಫ್ ಆಲ್ ಹೈಯರ್ ಎಜುಕೇಷನ್. ಸೊ ಇದಕ್ಕೆ ಫುಲ್ ಪ್ರಿಫರೆನ್ಸ್ ಕೊಡಿ ಅಂತ ನಾನು ಹೇಳ್ತಿಲ್ಲ, ಜಸ್ಟ್ ಆಪ್ಷನ್ಸ್ ರ್ಯಾಂಡಮ್ ಆರ್ಡರ್ ಇದೆ, ಇದನ್ನೇ ಫಸ್ಟ್ ಪ್ರಿಯಾರಿಟಿ ಅಂತ ತಗೋಬೇಡಿ. ಹೈಯರ್ ಎಜುಕೇಷನ್ ಇರುತ್ತೆ. ಬಟ್ ಹೈಯರ್ ಎಜುಕೇಷನ್ಗೆ ಹೋಗಬೇಕು ಅಂದರೆ ನಿಮಗೆ ಆ್ಯಕ್ಚುಲಿ ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇರಬೇಕು. ನೀವು ಅವಾಗಲೇ ಬ್ಯಾಕ್ಲಾಗ್ಸ್ ಮೇಲೆ ಬ್ಯಾಕ್ಲಾಗ್ಸ್ ಕ್ಲಿಯರ್ ಮಾಡ್ಕೊಂಡು ಏನೇನೋ ಕಷ್ಟಪಟ್ಕೊಂಡು ಏನಾದರೂ ಆಗಿದ್ರೆ ಹೈಯರ್ ಎಜುಕೇಷನ್ ಸಹ ನಿಮಗೆ ಡಿಫಿಕಲ್ಟ್ ಆಗುತ್ತೆ. ಅದು ಒಂದು ಪಾಯಿಂಟ್ ನೆನಪಲ್ಲಿ ಇಟ್ಕೊಳ್ಳಿ. ಮತ್ತು ಹೈಯರ್ ಎಜುಕೇಷನ್ ನಿಮಗೆ ಪ್ರಾಕ್ಟಿಕಲ್ ಆಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಅದರಲ್ಲೂ ಇಂಡಿಯಾದಲ್ಲಂತೂ ಪ್ರಾಕ್ಟಿಕಲ್ ಆಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಅಲ್ಲೂ ಸಹ ನೀವು ಮತ್ತೆ ಥಿಯರಿನೂ ಓದಬೇಕಾಗುತ್ತೆ, ರಿಸರ್ಚ್ ಮಾಡಬೇಕಾಗುತ್ತೆ, ಈ ರೀತಿ ಏನೇನೋ ಬರುತ್ತೆ ಆಯಿತಾ. ಸೊ ನಿಮಗೆ ಆ್ಯಕ್ಚುಲಿ ಇಂಟ್ರೆಸ್ಟ್ ಇದ್ದರೆ ನೀವು ಹೈಯರ್ ಎಜುಕೇಷನ್ ಪರ್ಸ್ಯೂ ಮಾಡ್ಬೋದು. ಸೊ ಹೈಯರ್ ಎಜುಕೇಷನ್ ಮಾಡಿ ಒಂದೆರಡು ವರ್ಷ ಆದಮೇಲೆ ಮತ್ತೆ ಜಾಬ್ ಸಿಕ್ಕಿದ್ರೆ ಒಳ್ಳೆಯದು. ಜಾಬ್ ಸಿಕ್ಕಲಿಲ್ಲ ಅಂದರೂ ಸಹ ನೀವು ಲೆಕ್ಚರರ್, ಪ್ರೊಫೆಸರ್ ಆಗಿ ಅಥವಾ ನೀವು ರಿಸರ್ಚ್ ಫೀಲ್ಡ್ಗೆ ಆ ರೀತಿ ಹೋಗ್ಬೋದಾಗಿರುತ್ತೆ. ಹೈಯರ್ ಎಜುಕೇಷನ್ಗೆ ಬಂದರೆ ನಿಮಗೆ ಇಂಜಿನಿಯರಿಂಗಲ್ಲೇ ಮಾಡಬೇಕಂತನೂ ಸಹ ಇಲ್ಲ ಆಯಿತಾ. ಸೊ ಹೈಯರ್ ಎಜುಕೇಷನಲ್ಲಿ ನಿಮಗೆ MBA ಬರುತ್ತೆ, ಮಾಸ್ಟರ್ಸ್ ಇನ್ ಮ್ಯಾನೇಜ್ಮೆಂಟ್ ಅಂದರೆ MIM, ಈ ರೀತಿ ಕೋರ್ಸಸ್ ಸಹ ಬರುತ್ತೆ. ಓಕೆ, ಸೊ ನೀವು ಅದನ್ನು ಸಹ ಕನ್ಸಿಡರ್ ಮಾಡ್ಬೋದು. ಬಟ್ ನೀವೇನಾದರೂ MTech ಮಾಡಿದ್ರೆ, ಸೊ MTech ಏನಾದ್ರು ಮಾಡಬೇಕು ಅಂತ ಇದ್ದರೆ ನೀವು ಇದನ್ನ ನಾರ್ಮಲ್ ಟೈರ್ 2 ಟೈರ್ 1 ಕಾಲೇಜಸ್ ಇರುತ್ತೆ ನೋಡಿ. ಸೊ ಟೈರ್ 2 ಟೈರ್ 3 ಕಾಲೇಜಸ್ಸು. ಸೊ ಇಲ್ಲಿಂದ ಮಾಡಿದ್ರೆ ಅಷ್ಟೇನು ನಿಮಗೆ ಇಂಪಾರ್ಟೆನ್ಸ್ ಇರಲ್ಲ, ಅಷ್ಟೇನು ವ್ಯಾಲ್ಯೂ ಇರಲ್ಲ. ಅದಕ್ಕೋಸ್ಕರ ನೀವೇನು ಮಾಡಬೇಕಾಗುತ್ತೆ, ಟೈರ್ 1 ಕಾಲೇಜಸ್ಗೆ ಹೋಗ್ಬೇಕಾಗುತ್ತೆ. ಟೈರ್ 1 ಕಾಲೇಜಸ್ ಯಾವ್ದು? ಸೊ IIT ಬರುತ್ತೆ, NIT ಬರುತ್ತೆ, ನೆಕ್ಸ್ಟ್ IIIT, ಈ ರೀತಿ ಟಾಪ್ ಕಾಲೇಜಸ್ ಇದೆ ನೋಡಿ. ಬಿಟ್ಸ್ ಇರ್ಬೋದು, ಬಿಟ್ಸಲ್ಲಿ ಇಲ್ಲಿ ಬೇರೆ ಕಾಲೇಜಸ್ ಮಾಡಿದ್ರೆ ಏನು ವ್ಯಾಲ್ಯೂ ಇಲ್ಲ ಆಯಿತಾ. ನೀವು ಮತ್ತೆ ನಾನು ಸೇಮ್ ಆಗಿಬಿಡ್ತೀರಾ. ಸೊ ಅದಕ್ಕೋಸ್ಕರ IITಲಿ ಮಾಡಬೇಕಾಗುತ್ತೆ. IITಲಿ ಮಾಡಬೇಕು ಅಂದರೆ ಏನು ಮಾಡಬೇಕಾಗುತ್ತೆ, ಎಕ್ಸ್ಟ್ರಾ ಒಂದು ಎಕ್ಸಾಮ್ ಬರೀಬೇಕಾಗುತ್ತೆ. ಇದೇ ರೀತಿ ನೀವು IIT ಬಿಟ್ಟರೆ ಇನ್ನೊಂದು ಆಪ್ಷನ್ಸ್ ತೊಗೋಬೋದು. ಅದ್ಯಾವುದು, ಫಾರಿನ್ ಯೂನಿವರ್ಸಿಟೀಸ್. ಫಾರಿನ್ ಯೂನಿವರ್ಸಿಟೀಸಲ್ಲಿ ಮಾಡಿದ್ರೂ ಸಹ ವ್ಯಾಲ್ಯೂ ಇದೆ ಆಯಿತಾ. ಬಟ್ ಫಾರಿನ್ ಯೂನಿವರ್ಸಿಟೀಸಲ್ಲಿ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಈಗ ರಿಸೆಷನ್ ಟೈಮ್, ಸ್ವಲ್ಪ ಜಾಬ್ ಮಾರ್ಕೆಟ್ ಸರಿ ಇಲ್ಲ, 2 ಇಯರ್ಸ್ ಆದಮೇಲೂ ಸರಿ ಆಗಲಿಲ್ಲ ಅಂತ ಅಂದ್ಕೊಳ್ಳಿ. ಅವಾಗ ನೀವು ಫಾರಿನಲ್ಲಿ ಮಾಡಿದರೆ ನೀವು ಅಷ್ಟೇ ದುಡ್ಡನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೊ ಇವಾಗ ಅಟ್ಲೀಸ್ಟ್ 50 lakhs ಪರ್ ಆ್ಯನಮ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಫಾರಿನ್ ಯೂನಿವರ್ಸಿಟೀಸಲ್ಲಿ ಮಾಡಿದ್ರೆ. ಸೊ 50 lakhs ಪರ್ ಆ್ಯನಮ್ನ ಎಕ್ಸ್ಪೆಕ್ಟ್ ಮಾಡಿಕೊಂಡು ಆ ಥರ ಏನಾದ್ರು ಬ್ಯಾಡ್ ಜಾಬ್ ಮಾರ್ಕೆಟ್ ಇದ್ದರೆ ಅಲ್ಲೂ ಸಹ ನಿಮಗೆ ಪ್ಲೇಸ್ಮೆಂಟ್ ಆಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ IITs ಆ್ಯಂಡ್ NITs ಒಂದು ರೇಂಜ್ಗೆ ಬೆಟರ್ ಆಪ್ಷನ್ ಸದ್ಯಕ್ಕೆ ಅಂತ ಹೇಳ್ಬೋದು. ಸೊ ಸದ್ಯಕ್ಕೆ ಬೆಟರ್ ಆಪ್ಷನ್. ಅದರಲ್ಲೂ ನೀವೇನಾದರೂ ಹೈಲಿ ಟ್ಯಾಲೆಂಟೆಡ್, ಹೈಲಿ ಪ್ರಾಕ್ಟಿಕಲ್ ಸ್ಕಿಲ್ಸ್ ಇಲ್ಲ ಅಂದರೆ IIT NITಗೆ ಹೋಗಬೇಕಾಗುತ್ತೆ. IIT NITಗೆ ಹೋಗಬೇಕಂದ್ರೆ ನಾನು ಎಕ್ಸಾಮ್ ಬಗ್ಗೆ ಹೇಳ್ತಾ ಇದ್ದೆ. ಸೊ ಇಲ್ಲಿ GRE ಅಂತ ಬರುತ್ತೆ. ಬಟ್ IIT NITಸ್ಗೆ ನೀವು ಗೇಟ್ ಅನ್ನೋ ಒಂದು ಎಕ್ಸಾಮ್ನ ಬರೀಬೇಕಾಗುತ್ತೆ. ಓಕೆ, ಜನರಲ್ ಆಪ್ಟಿಟ್ಯೂಡ್ ಟೆಸ್ಟ್ ಎಕ್ಸಾಮಿನೇಷನ್ ಅಂತ ಏನೋ ಇರ್ಬೋದು. ಸೊ ಗೇಟ್ ಅನ್ನೋ ಒಂದು ಎಕ್ಸಾಮ್ನ ಬರೀಬೇಕಾಗುತ್ತೆ ನೀವು IITs ಆ್ಯಂಡ್ NITಸ್ಗೆ ತಗೊಳ್ಳೋಕ್ಕೆ. ಸೊ ಗೇಟಲ್ಲಿ ನಿಮಗೆ ಮತ್ತೆ ಆಪ್ಟಿಟ್ಯೂಡ್ ಇರುತ್ತೆ, ನಿಮ್ಮ ಸಬ್ಜೆಕ್ಟ್ ರಿಲೇಟೆಡ್. ಈಗ ಕಂಪ್ಯೂಟರ್ ಸೈನ್ಸ್ ಅಂದರೆ ಕಂಪ್ಯೂಟರ್ ಸೈನ್ಸ್ ರಿಲೇಟೆಡ್ ಇರುತ್ತೆ. ಸೊ ಈ ರೀತಿ ಗೇಟ್ ಎಕ್ಸಾಮ್ ಇರುತ್ತೆ. ಸೊ ಗೇಟ್ ಎಕ್ಸಾಮ್ಗೆ ನೀವು ಪ್ರಿಪೇರ್ ಆಗಬೇಕಾಗುತ್ತೆ. ಆದಷ್ಟು ಬೇಗ ಪ್ರಿಪೇರ್ ಆಗಬೇಕಾಗುತ್ತೆ, ಏನಕ್ಕಂದರೆ February 3 ಡೇಟ್ ಅನೌನ್ಸ್ ಆಗಿದೆ ಏನಾದರೂ ಈ ವರ್ಷ ನೀವು ತಗೋತಾ ಇದ್ದರೆ. ಸೊ ನೀವು ಕನ್ಸಿಡರ್ ಮಾಡಬೇಕಾದ್ರೆ, ಸೊ ನೀವು ಕನ್ಸಿಡರ್ ಮಾಡಬೇಕಾಗಿರೋ ಒಂದು ಆಪ್ಷನು ಹೈಯರ್ ಎಜುಕೇಷನ್ ಆಯಿತಾ. ಸೊ ಹೈಯರ್ ಎಜುಕೇಷನ್ ಬಗ್ಗೆ ಮಾತಾಡಿದ್ವು. ಸೊ ಈಗ ಸೆಕೆಂಡ್ ಆಪ್ಷನ್ ಏನಿದೆ ನನ್ನ ಹತ್ರ ಅಂತ ಕೇಳ್ತೀರಾ. ಸೊ ಹೈಯರ್ ಎಜುಕೇಷನ್ ನನಗೆ ಇಷ್ಟ ಇಲ್ಲ, ಎಜುಕೇಷನ್ ಎಲ್ಲ ಮತ್ತೆ ಮಾಡೋಕ್ಕಾಗಲ್ಲ, ನನಗೆ ಇಷ್ಟೇ ಸಾಕು ಅನ್ನೋದಾದರೆ ನಿಮಗೆ ಸೆಕೆಂಡ್ ಆಪ್ಷನ್ನು ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಬರುತ್ತೆ. ಓಕೆ, ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್. ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸು ನಿಮಗೆ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ಗಿಂತ ಡಿಫಿಕಲ್ಟ್ ಆಗಿರುತ್ತೆ. ಇವಾಗಲೇ ಹೇಳ್ತಿದ್ದೀನಿ, ನಿಮಗೆ ಎದುರ್ಸೋಕ್ಕೆ ಹೇಳ್ತಿಲ್ಲ, ಬಟ್ ನೀವು ಅಷ್ಟೇ ಪ್ರಿಪೇರ್ ಆಗ್ತೀರಾ ಅನ್ನೋ ಒಂದು ಇದರಲ್ಲಿ ಹೇಳ್ತಿದ್ದೀನಿ ಅಷ್ಟೇ. ಸೊ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ತುಂಬ ಕಷ್ಟ ಇರುತ್ತೆ. ಈಗ ಆನ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸಲ್ಲಿ ನಿಮಗೆ 20 ಜನ ನಿಮ್ಮ ಫ್ರೆಂಡ್ಸು ಸ್ವಲ್ಪ ನಿಮ್ಗಿಂತ ಚೆನ್ನಾಗಿ ಮಾಡ್ತಿರ್ಬೋದು. ಸೊ ಅವರು ಕಾಂಪಿಟೇಷನ್ ಕೊಡ್ತಿರ್ತಾರೆ. ಬಟ್ ಆಫ್ ಕ್ಯಾಂಪಸಲ್ಲಿ ಏನಾಗುತ್ತೆ, ನಿಮಗೆ ಅದೇ 20,000 ಮೆಂಬರ್ಸ್ ಇರ್ತಾರೆ, ಅದು 1,00,000 ಜನ ಇರ್ತಾರೆ. ಸೊ ಆ ಕಂಪ್ನಿ ಎಷ್ಟು ಪಾಪ್ಯುಲರ್, ಎಷ್ಟು ಇನ್ಸೆಂಟಿವ್ಸ್ ಕೊಡ್ತಿದೆ ಅನ್ನೋದ್ರ ಮೇಲೆ ನಿಮಗೆ ಅಲ್ಲಿ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ.
ಸೊ ನೀವು ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ಗೆ ಹೋಗ್ತಿದ್ರೆ ನೀವು ಕಾಂಪಿಟೇಷನ್ನ ಎದುರಿಸೋಕ್ಕೆ ರೆಡಿ ಆಗಿರಬೇಕು. ಅದಕ್ಕೋಸ್ಕರ ಏನು ಬೇಕು? ಸ್ಕಿಲ್ಸ್ನ ಆದಷ್ಟು ಜಾಸ್ತಿ ಮಾಡ್ಕೊಳ್ಳಿ. ಇಂಥ ಟೈಮಲ್ಲಿ ಜಾಬ್ ಮಾರ್ಕೆಟ್ ಸರಿ ಇಲ್ಲದೆ ಇರೋ ಟೈಮಲ್ಲಂತೂ ನಿಮಗೆ ಹೆಲ್ಪ್ ಮಾಡೋದು ಸ್ಕಿಲ್ಸ್ ಒಂದೇ. ಪ್ಲೇಸ್ಮೆಂಟ್ ಆಗಲಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಹೇಳ್ತೀನಿ. ಸೊ ಸ್ಕಿಲ್ಸ್ನ ಆದಷ್ಟು ಇಂಪ್ರೂವ್ ಮಾಡ್ಕೊಳ್ಳಿ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ಗೆ ಟ್ರೈ ಮಾಡ್ತಿದ್ರೆ. ಆ್ಯಂಡ್ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ಗೆ ಇಂಡಿಯಾದಲ್ಲಿ ಅದರಲ್ಲೂ ಟ್ರೈ ಮಾಡ್ತಿದ್ರೆ ನಿಮಗೆ DSA ಸಖತ್ ಇಂಪಾರ್ಟೆಂಟ್ ಆಗುತ್ತೆ. DSA ಅಂದರೆ ನಿಮಗೆ ಗೊತ್ತಿರ್ಬೋದು, ಡೇಟಾ ಸ್ಟ್ರಕ್ಚರ್ಸ್ ಆ್ಯಂಡ್ ಅಲ್ಗೋರಿದಮ್ಸ್. ಓಕೆ, ಸೊ ಇದನ್ನು ನೀವು ಇಂಪ್ರೂವ್ ಮಾಡ್ಕೋಬೇಕಾಗುತ್ತೆ. ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಾಬ್ಲಮ್ ಸಾಲ್ವಿಂಗ್ ಮಾಡಬೇಕಾಗುತ್ತೆ. ಪ್ರಾಬ್ಲಮ್ ಸಾಲ್ವಿಂಗ್ ಯಾವುದ್ರಲ್ಲಿ ಮಾಡೋದು? ಲೀಡ್ ಕೋಡ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆ, ಅಥವಾ ಗೀಕ್ಸ್ ಫಾರ್ ಗೀಕ್ಸ್ ಅನ್ನೋ ಒಂದು ಪ್ಲಾಟ್ಫಾರ್ಮ್ ಇದೆ. ಬಟ್ ನಾನು ಲೀಡ್ ಕೋಡ್ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ಅದು ಸ್ವಲ್ಪ ಸ್ಟ್ಯಾಂಡರ್ಡ್ ಇದೆ ಅಂತಲೇ ಹೇಳ್ಬೋದು. ಬಟ್ ಪ್ಲಸ್ ನಾನು ಅದನ್ನು ಯೂಸ್ ಮಾಡ್ತೀನಿ, ಅದಕ್ಕೋಸ್ಕರ ಸೊ ಲೀಡ್ ಕೋಡನ್ನ ನಾನು ಸಜೆಸ್ಟ್ ಮಾಡ್ತೀನಿ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ಗೆ ಅಪ್ಲೈ ಮಾಡಬೇಕಂದ್ರೆ. ಇದು ಫಸ್ಟ್ ನೀವು ನಿಮ್ಮ ಕಡೆಯಿಂದ ಇದನ್ನು ನೀವು ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದು ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ಗೆ ಅಪ್ಲೈ ಮಾಡಬೇಕಂದ್ರೆ ಈ ಜಾಬ್ ಮಾರ್ಕೆಟ್ ಇವಾಗಿರೋ ಕಂಡೀಷನ್ನಲ್ಲಿ ರೆಫರಲ್ ಇಲ್ಲದೇನೆ ನಿಮಗೆ ಜಾಬ್ ಸಿಗೋದು ಸಖತ್ ಕಷ್ಟ. ಸೊ ಎಲ್ಲೋ ಲಿಂಕ್ಡ್ಇನಲ್ಲಿ ಸಿಕ್ತು ಜಾಬ್ ಪೋಸ್ಟು, ಅದಕ್ಕೆ ಹೋಗ್ಬಿಟ್ಟು ನಾನು ಅಪ್ಲೈ ಮಾಡ್ತೀನಿ ಅಂದರೆ ಅಷ್ಟು ಈಸಿಯಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಅಪ್ಲೈ ಮಾಡಿದ್ರೂ ಅಂದರೆ ಅಷ್ಟು ಈಸಿಯಾಗಿ ನಿಮ್ಮನ್ನ ಅವ್ರು ಕನ್ಸಿಡರೇ ಮಾಡಲ್ಲ. ಅದಕ್ಕೋಸ್ಕರ ರೆಫರಲ್ ತೊಗೋಬೇಕಾಗುತ್ತೆ. ಸೊ ರೆಫರಲ್ ತೊಗೊಳ್ಳೋದು ಹೇಗೆ? ಆ ಸ್ಕಿಲ್ಸ್ ಎಲ್ಲ ನೀವು ಮತ್ತೆ ಕಲಿಬೇಕಾಗುತ್ತೆ. ಸೊ ಇವಾಗ ಕಮ್ಯುನಿಕೇಷನ್ ಸ್ಕಿಲ್ಸ್, ಹೇಗೆ ಕಮ್ಯುನಿಕೇಟ್ ಮಾಡ್ತೀರಾ? ಅವ್ರನ್ನ ಹಾಯ್ ಹೌ ಆರ್ ಯು ಅಂತ ಕೇಳೋದು, ಡೈರೆಕ್ಟಾಗಿ ಹಾಯ್ ಐ ಸಾ ದಿಸ್ ಪೋಸ್ಟ್ ಫ್ರಮ್ ಯುವರ್ ಕಂಪನಿ, ಐ ವುಡ್ ಲೈಕ್ ಟು ರೀಚ್ ಐ ವುಡ್ ಲೈಕ್ ಟು ಅಪ್ಲೈ ಫಾರ್ ದ ಸೇಮ್, ವಿಲ್ ಯು ಬಿ ಏಬಲ್ ಟು ಪ್ರೊವೈಡ್ ಮಿ ಅ ರೆಫರಲ್ ಬೇಸ್ಡ್ ಆನ್ ದಿಸ್ ರೆಸ್ಯೂಮ್ ಇಂದ ರೆಸ್ಯೂಮೆ ಹಾಕೋದು. ಈ ರೀತಿ ಕಮ್ಯುನಿಕೇಷನ್ ಸ್ಕಿಲ್ಸ್ ಸಹ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಫರಲ್ ತಗೊಳ್ಳೋದು ಇಂಪಾರ್ಟೆಂಟು. ಆ್ಯಂಡ್ ರೆಫರಲ್ ತಗೊಳ್ಳುವಾಗ ನೀವು ಲಿಂಕ್ಡ್ಇನಲ್ಲಿ ಕಾಂಟ್ಯಾಕ್ಟ್ ಮಾಡ್ತಿರ್ತೀರ ಅಂದ್ಕೊಳ್ಳಿ, ನಿಮ್ಮ ಲಿಂಕ್ಡ್ಇನ್ ಪ್ರೊಫೈಲ್ನು ಅಷ್ಟೇ ಚೆನ್ನಾಗಿ ಇಟ್ಕೊಂಡಿರಬೇಕಾಗುತ್ತೆ. ಓಕೆ, ಸೊ ರೆಫರಲ್ ಜೊತೆಗೆ ಈ ಲಿಂಕ್ಡ್ಇನ್ ಮತ್ತು ನಿಮ್ಮ ಟ್ವಿಟರ್. ಸೊ ಟ್ವಿಟ್ಟರ್ಗಿಂತ ಸದ್ಯಕ್ಕೆ ಇಂಡಿಯಾನಲ್ಲಿ ಲಿಂಕ್ಡ್ಇನ್, ಟ್ವಿಟರ್ ಇದ್ದರೆ ಆ್ಯಕ್ಚುಲಿ ಯೂಸ್ ಆಗುತ್ತೆ. ಈಗ ಟ್ವಿಟರಲ್ಲೂ ಸಹ ಜಾಬ್ ಅಡ್ಮಿಟ್ಸ್ ಸಖತ್ ಶೇರ್ ಮಾಡ್ತಾರೆ. ಸೊ ಲಿಂಕ್ಡ್ಇನ್ ಆರ್ ಟ್ವಿಟರಲ್ಲಿ ನಿಮ್ಮ ಪ್ರೊಫೈಲ್ ಚೆನ್ನಾಗಿರಬೇಕು, ಆ್ಯಂಡ್ ರೆಫರಲ್ನ ಅಲ್ಲಿಂದನೇ ಕೇಳ್ಬೋದು ನೀವು, ಆಯಿತಾ? ಅದು ಒಂದು ವೇ ಆಯಿತು. ಇನ್ನೊಂದು ವೇ, ನನಗೆ ಅಷ್ಟು ಸ್ಕಿಲ್ಸು ಇಲ್ಲ, ನಾನು DSA ಎಲ್ಲ ಮಾಡೋಕ್ಕೆ ಸದ್ಯಕ್ಕೆ ರೆಡಿನೂ ಇಲ್ಲ ಅನ್ನೋದಾದರೆ, ಇನ್ನೊಂದು ವೇ ಏನಂದರೆ, ಎಷ್ಟೊಂದು ಆಫ್ಲೈನ್ ಇನ್ಸ್ಟಿಟ್ಯೂಟ್ಸ್ ಇದೆ. ಆಫ್ಲೈನ್ ಇನ್ಸ್ಟಿಟ್ಯೂಟ್ಸು ಏನು ಮಾಡ್ತಾರೆ ಅಂದರೆ, ಅವರು ಡೈರೆಕ್ಟು ನಿಮ್ಮನ್ನ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೊಡ್ತಾರೆ ನಿಮಗೆ. ಓಕೆ, ಈಗ ಒಂದು ಕೋರ್ಸ್ ತಗೋತೀರಾ, ಸೊ ಕೋರ್ಸ್ನ ಮಾಡ್ತೀರಾ, ಆ್ಯಂಡ್ ಎಕ್ಸಾಮ್ ಏನೋ ತಗೊಂಡು ಕೋರ್ಸ್ನ ಸರ್ಟಿಫೈ ಸಹ ಆದರೆ ನೀವು ಆ ಕೋರ್ಸಲ್ಲಿ, ನೆಕ್ಸ್ಟ್ ಏನು ಮಾಡ್ತಾರೆ ಅವರು, ಅವ್ರದ್ದೇ ಪ್ಲೇಸ್ಮೆಂಟ್ಸ್ನ ಹೋಲ್ಡ್ ಮಾಡ್ಕೊಂಡಿರ್ತಾರೆ. ಸ್ವಲ್ಪ ಕಂಪ್ನಿ ಜೊತೆ ಟೈ ಅಪ್ ಆಗಿಬಿಟ್ಟು ಅವರೇ ಪ್ಲೇಸ್ಮೆಂಟ್ಸ್ನ ಕೊಡಿಸ್ತಾರೆ. ಓಕೆ, ಸೊ ಈ ಪ್ಲೇಸ್ಮೆಂಟ್ ಸಿಕ್ಕಿದ್ರೆ ನಿಮಗೆ ಅದು ಇನ್ನೂ ಈಸಿ ಆಗುತ್ತಲ್ವಾ? ಸೊ ಈ ಪ್ಲೇಸ್ಮೆಂಟ್ ಸಿಕ್ಕಿದ್ರೆ ನೀವೇ ಹುಡುಕ್ಬೇಕಾಗಿಲ್ಲ, ಅವರೇ ಕಾಲೇಜ್ಗೆ ಹೆಂಗೆ ತರಿಸ್ತಿದ್ರು ಆನ್ ಕ್ಯಾಂಪಸಲ್ಲಿ, ಅದೇ ರೀತಿ ಅವ್ರ ಕ್ಯಾಂಪಸ್ಗೆ ಅವರೇ ತರಿಸ್ತಾರೆ, ಅವರ ಆಫ್ಲೈನ್ ಇನ್ಸ್ಟಿಟ್ಯೂಟ್ಗೆ ಅವರೇ ತರಿಸ್ತಾರೆ. ಸೊ ನಿಮಗೆ ಈಸಿ ಆಗುತ್ತೆ. ಅದಕ್ಕೋಸ್ಕರ ನೀವೇನಾದರೂ ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್ ಟ್ರೈ ಮಾಡ್ತಿದ್ದು ನಿಮಗೆ ಸ್ಕಿಲ್ಸ್ ಅಷ್ಟಿಲ್ಲ, ನೀವು ಇವಾಗಿಂದ ಸ್ಕ್ರ್ಯಾಚಿಂದ ಸ್ಟಾರ್ಟ್ ಮಾಡಬೇಕು ಅಂದರೆ ಆಫ್ಲೈನ್ ಇನ್ಸ್ಟಿಟ್ಯೂಟ್ಸಲ್ಲಿ ಯಾವುದಾದ್ರೂ ಕೋರ್ಸ್ಗೆ ಸೈನ್ ಅಪ್ ಆಗಿಬಿಟ್ಟು ಎಕ್ಸಾಮ್ ತೊಗೊಂಡು ಸರ್ಟಿಫೈ ಆಗಿ ನೆಕ್ಸ್ಟ್ ಅದೇ ಬರೋ ಪ್ಲೇಸ್ಮೆಂಟ್ಸ್ನ ನೀವು ಅಲ್ಲಿಂದನೇ ಅಟೆಂಡ್ ಮಾಡ್ಕೋಬೋದು. ಅದು ಸಹ ಒಂದು ಸ್ಟ್ರೀಮ್ ಇದೆ. ಬಟ್ ಇಲ್ಲಿ ನೀವು ಹೈಯರ್ ಪ್ಲೇಸ್ಮೆಂಟ್ಸ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ನಾರ್ಮಲ್ ಟೈರ್ 1 ಕಂಪನೀಸ್ ಏನಿದೆ, ಟೈರ್ 1 ಅಂದರೆ ಹಿಂದೆಯಿಂದ ಈ ಕಡೆಯಿಂದ, ಸೊ 4 lakhs 5 lakhs 7 lakhs ಅಷ್ಟನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇದು ಆಫ್ ಕ್ಯಾಂಪ್. ಬಟ್ ಏನಾದ್ರು DSA ಕಲಿತು ನೀವು ರೆಫರಲಿಂದ ಎಲ್ಲ ಅಪ್ಲೈ ಮಾಡಿದ್ರೆ ಅಪ್ ಟು 1 crore ಸಹ ಹೋಗ್ಬೋದು. ಬಟ್ ಸದ್ಯಕ್ಕೆ ಜಾಬ್ ಮಾರ್ಕೆಟಲ್ಲಿ ನೋಡೋಣ, ಕಷ್ಟ ಇದೆ. ಯಾ ಸೊ ಇದು ಒಂದು ಆಪ್ಷನ್, ನೀವು ಕನ್ಸಿಡರ್ ಮಾಡಲೇಬೇಕಾಗಿರೋ ಒಂದು ಆಪ್ಷನ್, ಆಯಿತಾ? ನೆಕ್ಸ್ಟು ಇನ್ನೊಂದು ಆಪ್ಷನ್ ಬಂದು ನಿಮಗೆ ಥರ್ಡ್ ಆಪ್ಷನ್, ಮೇಕ್ ಯೂಸ್ ಆಫ್ ದಿಸ್ ಟೈಮ್. ಏನು ಮಾಡಬೇಡಿ ಅಂದರೆ ಎಲ್ಲಿಗೂ ಅಪ್ಲೈ ಮಾಡಬೇಡಿ ಅಂತ, ಏನು ಕೆಲಸ ಮಾಡಬೇಡಿ ಅಂತಲ್ಲ, ಮೇಕ್ ಯೂಸ್ ಆಫ್ ದಿಸ್ ಟೈಮ್. ನೋಡಿ, ಈ ಥರ ಫ್ರೀ ಟೈಮ್ ಸಿಗೋದು ಸಖತ್ ಕಷ್ಟ. ಮೊದಲಾದರೆ ಕಾಲೇಜ್ಗೆ ಹೋಗ್ತಿದ್ರಿ, ಅದರಿಂದ ಸ್ಕೂಲ್ಗೆ ಹೋಗ್ತಿದ್ರಿ. ಇವಾಗ ನೀವು ಜಾಬ್ ಇಲ್ಲ. ಓಕೆ, ಜಾಬ್ ಇಲ್ಲ ಅಂದರೆ ನಿಮಗೆ ಒಂದು 1 year ಆದರೂ ಅಷ್ಟು, ಅಟ್ಲೀಸ್ಟ್ 6 months to 1 year ನಿಮಗೆ ಒಂದು ಟೈಮ್ ಇದೆ. ಸೊ ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಈ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಯಾಕೆ ಹಿಂಗೆ ಹೇಳ್ತಿದ್ದೀನಿ ಅಂದರೆ, ಈಗ ಸದ್ಯಕ್ಕೆ ಜಾಬ್ ಮಾರ್ಕೆಟು ಬಿದ್ದಿದೆ ಅಂತ ಅಂದ್ಕೊಳ್ಳೋಣ. ಸೊ ಗ್ರಾಫ್ ಹಿಂಗಿದೆ. ಓಕೆ, ನೆಕ್ಸ್ಟು ಸೊ ಇವಾಗ ಎಲ್ಲಿ ನಾವು 2024 ಇದ್ದೀವಿ. ನೆಕ್ಸ್ಟು 2025 ಆಗೋ ಅಷ್ಟರಲ್ಲಿ ಗ್ರಾಫ್ ಹಿಂಗಾಗ್ಬೋದು. ಹಿಂಗಾದಾಗ ಅವಾಗ ಮತ್ತೆ ಜಾಬ್ ಆಪರ್ಚುನಿಟೀಸ್ ಬರುತ್ತಲ್ವಾ? ಅವಾಗ ಅಪ್ಲೈ ಮಾಡೋಕ್ಕೆ ನೀವು ರೆಡಿ ಇರ್ಬೇಕು ತಾನೆ. ನೀವೇ ರೆಡಿ ಇಲ್ಲ ಅಂದರೆ ಹೇಗೆ? ಅವಾಗಲೂ ಸಹ ನೀವು ಅಪ್ಲೈ ಮಾಡಿದ್ರೂ ನೀವು ಸೆಲೆಕ್ಟ್ ಆಗಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇನಿದೆ ಈ ಟೈಮು, ಸೊ 2024 2025ಗೆ ಈ ಟೈಮ್ ಈಗೇನು ಎಕ್ಸ್ಪ್ಯಾಂಡ್ ಆಗ್ತಿದೆ ಮತ್ತು ಜಾಬ್ ಮಾರ್ಕೆಟ್ ಆಗ್ಲೂಬೋದು, ಆಗದೇ ಇರ್ಬೋದು. ಆದರೆ ಆಗೋ ಚಾನ್ಸಸ್ಸೇ ಜಾಸ್ತಿ ಇರೋದಲ್ವಾ? ಅದಕ್ಕೋಸ್ಕರ ಇಲ್ಲಿಂದ ಇಲ್ಲಿಗಿರೋ ಟೈಮಲ್ಲಿ ನೀವೇನಾದರೂ ಈ ಟೈಮ್ನ ಕರೆಕ್ಟಾಗಿ ಸ್ಪೆಂಡ್ ಮಾಡಿ, ನೀವೇನಾದರೂ ಕಲ್ತ್ಕೊಂಡ್ರೆ ಏನಾದರೂ ಸ್ಕಿಲ್ಸ್ನ, ಈ ಸ್ಕಿಲ್ಸ್ ನಿಮಗೆ ಮತ್ತೆ ಜಾಬ್ ತಗೊಳುತ್ತೆ. ಸೊ ಒಳ್ಳೆ ಜಾಬ್ ಸಿಗೋ ಚಾನ್ಸಸ್ಸು ಇರುತ್ತೆ. ಈಗ ಗೂಗಲ್, ಅಮೆಝಾನೆಲ್ಲ ಏನು ಹೈರಿಂಗ್ ಫ್ರೀಸ್ ಮಾಡಿದರೆ, ಅವ್ರು ಓಪನ್ ಮಾಡಿದ್ರೆ ಲೆಕ್ಕ ಹಾಕಿ ನೀವೇನಾದರೂ ಫುಲ್ DSA ಮಾಸ್ಟರ್ ಆಗಿ ಗೂಗಲ್ಗೆ ಅಪ್ಲೈ ಮಾಡಿ ಡೈರೆಕ್ಟಾಗಿ ತೊಗೊಂಡ್ರೆ ಫ್ರೆಶರ್ ಥರ ಇನ್ನೂ ಒಳ್ಳೇದಲ್ವಾ? ಸೊ ಅದಕ್ಕೋಸ್ಕರ ಈಗೇನು ಟೈಮ್ ಇದೆ ನಿಮಗೆ, ಅದನ್ನು ಕರೆಕ್ಟಾಗಿ ಯೂಸ್ ಮಾಡ್ಕೊಳ್ಳಿ. ಆ ಟೈಮ್ನ ಯೂಸ್ ಮಾಡಿಕೊಂಡು ನೀವು ಸೆಲ್ಫ್ ಲರ್ನ್ ಮಾಡ್ಬೋದು. ಈಗ ಅದಕ್ಕೆ ನಾನು ರೋಡ್ ಮ್ಯಾಪ್ ಏನು ಹೇಳೋದಾದರೆ,
ಫಸ್ಟ್ ನಿಮಗೆ ಆಗಲೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರುತ್ತೆ, ಒಂದು ಟೆಕ್ನಾಲಜಿ ಕಲ್ತ್ಕೋತೀರಾ, ಒಂದು ಟೆಕ್ನಾಲಜಿಕಲ್ ಸ್ಟ್ಯಾಕ್ ಕಲ್ತ್ಕೋತೀರಾ, ಫಾರ್ ಎಕ್ಸಾಂಪಲ್ ವೆಬ್ ಡೆವಲಪ್ಮೆಂಟ್ ಕಲ್ತ್ಕೋತೀರಾ. ಸೊ ನಿಮ್ಗೆ ಸಖತ್ ಟೈಮ್ ಇದೆ, ಕಾಲೇಜ್ ಇಲ್ಲ ಏನಿಲ್ಲ, 8 ಅವರ್ಸ್ ಪರ್ ಡೇ ಕೊಟ್ಟರೆ ಸಾಕು. ನೀವು ಅಂದರೆ ನಾರ್ಮಲ್ ಏನು ಜಾಬ್ಗೆ ಹೋಗ್ಬೇಕಾದ್ರೆ 8 ಅವರ್ಸ್ ಕೊಡ್ತೀರಾ, ಅದೇ ರೀತಿ ಇದರಲ್ಲೂ ಕೊಡಿ. ಸೊ ವೆಬ್ ಡೆವ್ ಕಲ್ತ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಸೊ ವೆಬ್ ಡೆವ್ ಕಲ್ತ್ಕೊಂಡು ನೆಕ್ಸ್ಟು ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್ ಮಾಡಬೇಕಾಗುತ್ತೆ. ನೀವು ಓಪನ್ ಸೋರ್ಸ್ ಕಾಂಟ್ರಿಬ್ಯೂಷನ್ಸ್ ಅಂದರೆ ಏನಂತ ನೀವು ಗೂಗಲ್ ಸರ್ಚ್ ಮಾಡಿ ನಿಮ್ಗೆ ಗೊತ್ತಾಗುತ್ತೆ. ನಾನು ಸಹ ಮುಂದೆ ವೀಡಿಯೋಸ್ ಅಪ್ಲೋಡ್ ಮಾಡ್ತೀನಿ. ಸದ್ಯಕ್ಕೆ ವೆಬ್ ಡೆವ್ ಕಲ್ತ್ಕೊಂಡ್ರೆ, ವೆಬ್ ಡೆವ್ ಅಷ್ಟೇ ಅಲ್ಲ ಯಾವುದಾದ್ರೂ ಕಲಿಬೋದು. ಸದ್ಯಕ್ಕೆ ವೆಬ್ ಡೆವ್ ಅಂತ ಅಂದ್ಕೊಂಡು ಓಪನ್ ಸೋರ್ಸು ಸಹ ಮಾಡಾಯಿತು. ಹೀಗೆ ಸೈಡ್ ಬೈ ಸೈಡು ನೀವು DSA ಸಹ ಪ್ರಿಪೇರ್ ಆಗಬೇಕಾಗುತ್ತೆ. ಸೊ ಇಷ್ಟೆಲ್ಲ ಪ್ರಿಪೇರ್ ಆಗಿ ನೀವು 2025 ಅಥವಾ ಜಾಬ್ ಮಾರ್ಕೆಟ್ ಯಾವಾಗ ಅಪ್ ಆಗುತ್ತೋ ಅವಾಗೇನಾದರೂ ನೀವು ರೆಡಿ ಇದ್ದರೆ ಆರಾಮಾಗಿ ನಿಮಗೆ ಸಹ ಜಾಬ್ ಸಿಗುತ್ತೆ. ಅದು ಸಖತ್ ಹೈಕಲ್ ಸಿಗುತ್ತೆ. ಓಕೆ, ಲೈಕ್ ನೀವು ಸಖತ್ ಸ್ಕಿಲ್ಸ್ ಕಲ್ತ್ಕೊಂಡಿರ್ತಾರೆ, ಬೇರೆಯವ್ರು ಕಾಲೇಜಲ್ಲಿ ಇನ್ನೂ ಕಲಿತಾ ಇರ್ತಾರೆ, ನೀವು ಅವಾಗಲೇ ಹೊರಗಡೆ ಬಂದು ಅದಕ್ಕೋಸ್ಕರನೇ ಟೈಮ್ ಕೊಟ್ಟು ಕಲಿತಾ ಇರ್ತೀರಾ. ಸೊ ಸಖತ್ ಈಸಿ ಆಗುತ್ತೆ. ಇಲ್ಲಿ ನಿಮಗೆ ಸೆಲ್ಫ್ ಲರ್ನಿಂಗ್ ಅಂತ ಇದನ್ನ, ಸೊ ನೀವೇ ಕಲ್ತ್ಕೋಬೇಕಾಗುತ್ತೆ. ಆ್ಯಂಡ್ ನೀವೇನೇನು ಕಲಿತೀರೋ ಅದನ್ನು ಕಂಟೆಂಟ್ ಕ್ರಿಯೇಟ್ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನೀವು ನಾಳೆ ಫ್ಲಟರ್ ಕಲ್ತ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಅಥವಾ ವೆಬ್ ಡೆವಲಪ್ಮೆಂಟೇ ಕಲ್ತ್ಕೊಂಡ್ರಿ, HTML ಕಲ್ತ್ಕೊಂಡ್ರಿ ಅಂತ ಅನ್ಕೊಳ್ಳಿ. ಕನ್ನಡದಲ್ಲಿ HTML ಅಷ್ಟು ಚೆನ್ನಾಗಿ ಯಾರೂ ಮಾಡಿಲ್ಲ. ಸೊ HTMLನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿ. HTML ಬೇರೆಯವ್ರಿಗೆ ಹೇಳ್ಕೊಟ್ಟು ಒಂದು ಟ್ಯುಟೋರಿಯಲ್ಸ್ ಅಪ್ಲೋಡ್ ಮಾಡಿ, HTML ಇನ್ ಕನ್ನಡ ಅಂತ ಹೇಳಿ. ಅವಾಗ ಏನಾಗುತ್ತೆ, ಸೊ ನಿಮ್ಮನ್ನ ನೋಡಿ ಎಷ್ಟೊಂದು ಜನ ಕಲ್ತ್ಕೋತಾರೆ ಒಂದು. ಸೊ ಅದು ಒಂದಾಯ್ತಾ. ಸೆಕೆಂಡ್ ಒನ್ನು, ಬೇರೆಯವ್ರಿಗೆ ಹೇಳ್ಕೊಡೋದ್ರಿಂದ ನೀವು ಈಸಿಯಾಗಿ ಅದನ್ನ ಲೈಕ್ ನಿಮ್ಮ ಬ್ರೈನಲ್ಲಿ ಅದು ಕರೆಕ್ಟಾಗಿ ಫಿಕ್ಸ್ ಆಗಿಬಿಡುತ್ತೆ, ಅದು ಇನ್ನೊಂದು. ಸೊ ಥರ್ಡ್ ಒನ್ ಏನಂದರೆ, ನೀವು HTML ಬೇರೆಯವ್ರಿಗೆ ಹೇಳ್ಕೊಡ್ತಿದ್ದೀರಾ ಅಂದರೆ ನಿಮಗೆ HTML ಮಾಡೋಕ್ಕೆ ಚೆನ್ನಾಗಿ ಒಂದು ರೇಂಜ್ಗಾದರೂ ಬರುತ್ತೆ ಅಂತ. ಅದಕ್ಕೋಸ್ಕರ ಕಂಪನೀಸೇ ನಿಮಗೆ ರೀಚ್ ಔಟ್ ಮಾಡ್ತಾರೆ. ಓ, ವಿ ಸಾ ಯೋರ್ HTML ಕೋರ್ಸ್ ಆನ್ ಯೂಟ್ಯೂಬ್, ವಿ ವುಡ್ ಲೈಕ್ ಟು ಆಫರ್ ಯು ವೆಬ್ ಡೆವಲಪ್ಮೆಂಟ್ ರೋಲ್. ಯಾವ್ದಾದ್ರು ಸ್ಟಾರ್ಟಪ್ಪಲ್ಲಿ ಕಡಿಮೆ ಪೇ ಮಾಡಿದ್ರು ಪರವಾಗಿಲ್ಲ, ಜಾಬ್ಲೆಸ್ ಇರೋಕ್ಕಿಂತ ಇದಾದರೂ ಹೆಲ್ಪ್ ಆಗುತ್ತಲ್ವಾ. ಆ್ಯಂಡ್ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಸಹ ಇಂಪಾರ್ಟೆಂಟ್ ಲೈಕ್ ಇಂಪ್ರೂವ್ ಆಗುತ್ತೆ. ಸೊ ಮೇಕ್ ಯೂಸ್ ಆಫ್ ದಿಸ್ ಟೈಮ್, ಲೈಕ್ ಲರ್ನ್ ಸಮಥಿಂಗ್, ಕ್ರಿಯೇಟ್ ಕಂಟೆಂಟ್. ಸೊ ಈ ರೀತಿ ಮಾಡಿಕೊಂಡು ಏನಾದರೂ ಟೈಮ್ ಸರಿ ಆದ ತಕ್ಷಣ ನೀವೇನಾದರೂ ಅಪ್ಲೈ ಮಾಡಿದ್ರೆ ಡೈರೆಕ್ಟ್ ಪಕ್ಕಾ ಸಿಗುತ್ತೆ ನಿಮಗೆ ಜಾಬು. ಸೊ ಅದಕ್ಕೋಸ್ಕರ ಥರ್ಡ್ ಆಪ್ಷನ್, ಈ ಟೈಮ್ನ ಯೂಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ ಹೈಯರ್ ಸ್ಟಡೀಸು ಅದು ಇದು ಅಂತ. ಜಸ್ಟ್ ಸ್ಕಿಲ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಓಕೆ, ಇದು ಒಂದು ಆಪ್ಷನ್ ಆಗಿರುತ್ತೆ. ನೆಕ್ಸ್ಟು ಇದೇ ಆಪ್ಷನ್ಗೆ ರಿಲೇಟೆಡ್ ಇನ್ನೊಂದು ಫ್ರೀಲ್ಯಾನ್ಸಿಂಗ್ ಅಂತ ಹೇಳ್ತೀವಿ. ಸೊ ಫ್ರೀಲ್ಯಾನ್ಸಿಂಗ್ ಅಂದರೆ ಏನಂದರೆ, ಇಲ್ಲಿವರೆಗೂ ಏನು ಮಾಡ್ತಿದ್ರು, ಇಲ್ಲಿವರೆಗೂ ಈಗ ಫಾರ್ ಎಕ್ಸಾಂಪಲ್ ನಂದೊಂದು ಬಿಸ್ನೆಸ್ ಇದೆ ಆಯಿತಾ. ಸೊ ಫಾರ್ ಎಕ್ಸಾಂಪಲ್ ನಂದು ಒಂದು ಶಾಪ್ ಇದೆ, CSG ಶಾಪ್ ಅಂತ ಅಂದ್ಕೊಳ್ಳೋಣ. ಸೊ ನಮ್ಮದು ಬರೀ ಆಫ್ಲೈನ್ ಪ್ರೆಸೆನ್ಸ್ ಇತ್ತು. ಈಗ ನನಗೆ ಆನ್ಲೈನ್ ಪ್ರೆಸೆನ್ಸ್ ಬೇಕು ಅಂದರೆ ನಾನೇನು ಮಾಡ್ತಿದ್ದೆ, ಡೈರೆಕ್ಟಾಗಿ ಹೋಗ್ಬಿಟ್ಟು ಸರ್ವಿಸ್ ಬೇಸ್ಡ್ ಕಂಪನಿಗೆ, ಕಂಪನಿ ಯಾವುದು ವೆಬ್ಸೈಟ್ ಮಾಡಿಕೊಡ್ತಿದೆ ನೋಡಿ, ಆ ಕಂಪನಿಗೆ ಹೋಗ್ಬಿಟ್ಟು ನಾನು $500 ಕೊಡ್ತಾ ಇದೆ ಅಂತ ಅಂದ್ಕೊಳ್ಳಿ. ಸೊ $500ಗಿಂತ ನಾವು ಇಂಡಿಯನ್ ರುಪೀಸಲ್ಲಿ ತೊಗೊಬಿಡೋಣ. ಸೊ ಫಾರ್ ಎಕ್ಸಾಂಪಲ್ 2 ಲ್ಯಾಕ್ಸ್ ಕೊಡ್ತಾ ಇದೆ. ಓಕೆ, 2 ಲ್ಯಾಕ್ಸ್ ಕೊಡ್ತಾ ಇದೆ ಸರ್ವಿಸ್ ಕಂಪನಿಗೆ ವೆಬ್ಸೈಟ್ ಮಾಡಿಕೊಡು ಅಂತ. ಸೊ ಇವರು 2 ಲ್ಯಾಕ್ಸ್ನ ತೊಗೊಂಡು ನನಗೇನು ಕೊಡ್ತಾ ಇದ್ರು, ವೆಬ್ಸೈಟ್ನ ಕೊಡ್ತಾ ಇದ್ರು ಆಯಿತಾ. ಬಟ್ ಇವಾಗ ಅದು ಚೇಂಜ್ ಆಗಿದೆ. ಸರ್ವಿಸ್ ಕಂಪನೀಸ್ ಸಖತ್ ಜಾಸ್ತಿ ಚಾರ್ಜ್ ಮಾಡ್ತಾರೆ. ಅದಕ್ಕೋಸ್ಕರ ಇಂಡಿವಿಜುವಲ್ ಡೆವಲಪರ್ಸ್ ಇರ್ತಾರೆ ನೋಡಿ. ಈಗ ನನಗೇನೆ ನಿಮ್ಮದೇ ಏನೋ ಒಂದು XYZ ಶಾಪ್ ಇದೆ. ಓಕೆ, ನಿಮ್ಮದು ಅದಕ್ಕೆ ವೆಬ್ಸೈಟ್ ಮಾಡಿಸ್ಬೇಕು ಅಂತ ಅಂದ್ಕೊಳ್ಳಿ, ವೆಬ್ಸೈಟ್ ಬೇಕು. ಅವಾಗ ಸರ್ವಿಸ್ ಕಂಪನಿಗೆ ಹೋದರೆ, ಇಲ್ಲಿಗೆ ಹೋದರೆ ಸಖತ್ ಚಾರ್ಜ್ ಮಾಡ್ತಾರೆ, 2 ಲ್ಯಾಕ್ಸ್ ಚಾರ್ಜ್ ಮಾಡ್ತಿದ್ದಾರೆ. ಅದ್ರ ಬದಲು ನಾನು 1 ಲ್ಯಾಕ್ ಚಾರ್ಜ್ ಮಾಡ್ತೀನಿ. ಸೊ ಏನಾಗುತ್ತೆ, ನೀವು ನನಗೆ 1 ಲ್ಯಾಕ್ನ ಕೊಟ್ಟು ಚಂದನ್ ಕೈಲಿ ವೆಬ್ಸೈಟ್ ಮಾಡಿಸ್ಕೋತೀರಾ. ಸೊ ಚಂದನ್ ನಿಮಗೆ ವೆಬ್ಸೈಟ್ನ ಮಾಡ್ಕೊಡ್ತಾನೆ ಆಯಿತಾ. ಸೊ ಇಂಡಿವಿಜುವಲ್ ಅವನು ಯಾರ್ದಾದ್ರೂ ಹೆಲ್ಪ್ ತೊಗೋಬೋದು, ಔಟ್ಸೋರ್ಸ್ ಮಾಡ್ಕೋಬೋದು, ಬಟ್ ಅವನು ಮೇನ್ ರೆಸ್ಪಾನ್ಸಿಬಿಲಿಟಿನ ತಗೋತಾನೆ ವೆಬ್ಸೈಟ್ದು. ಜಸ್ಟ್ 1 ಲ್ಯಾಕಲ್ಲಿ ಮಾಡ್ಕೊಡ್ತೀನಿ ಅಂತ. ಸೊ ಅದಕ್ಕೋಸ್ಕರ 1 ಲ್ಯಾಕ್ ಕೊಟ್ಟು ಮಾಡಿಸ್ತಾರೆ. ಅದು ನೀವೇ ಆದರೂ ಅಷ್ಟೇ ಮಾಡೋದಲ್ಲ, 1 ಲ್ಯಾಕ್ 2 ಲ್ಯಾಕ್ಸ್ ಕೊಡೋಕ್ಕಿಂತ 1 ಲ್ಯಾಕ್ ಕೊಟ್ಬಿಟ್ಟು ಯಾರ ಕೈಲಾದರೂ ಮಾಡಿಸ್ತೀರಾ. ಸೊ ಹಿಂಗಿರಬೇಕಾದ್ರೆ ಈ ಚಂದನ್ ಏನಿದ್ದಾನೆ ಇವನ್ನ ಫ್ರೀಲ್ಯಾನ್ಸರ್ ಅಂತ ಕರೀತಾರೆ. ಓಕೆ, ಸೊ ಲ್ಯಾನ್ಸರ್ ಅಂದ ತಕ್ಷಣ ಫ್ರೀ ಅಲ್ಲ. ಫ್ರೀಲ್ಯಾನ್ಸರ್ ಅಂದರೆ ಯಾರಾದರೂ ಈ ಥರ ಕೆಲಸನ ಮಾಡ್ಕೊಡೋದು. ಸೊ ಕೆಲಸಕ್ಕೋಸ್ಕರ ಟೈಮ್ಗೋಸ್ಕರ ದುಡ್ಡನ್ನ ನೀವು ಪೇ ಮಾಡ್ತಿದ್ದೀರಾ, ಆ ರೀತಿ. ಸೊ ಈ ಫ್ರೀಲ್ಯಾನ್ಸಿಂಗ್ನ ಸಹ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಇದನ್ನು ಮಾಡಬೇಕು ಅಂದರೂ ಸಹ ನೀವು ಮೇಕ್ ಯೂಸ್ ಆಫ್ ಯುವರ್ ಟೈಮ್ ಫಸ್ಟ್ ಮಾಡಬೇಕು. ಸೊ ನಿಮ್ಮ ಟೈಮ್ನ ಯೂಸ್ ಮಾಡ್ಕೊಂಡು ನೀವೇನಾದರೂ ಕಲಿಬೇಕಾಗುತ್ತೆ, ನಿಮ್ಮ ಸ್ಕಿಲ್ಸ್ನ ಇಟ್ಕೊಂಡು ಇಲ್ಲಿ ಫ್ರೀಲ್ಯಾನ್ಸಿಂಗ್ ಮಾಡ್ಬೋದಾಗಿರುತ್ತೆ. ಬಟ್ ಫ್ರೀಲ್ಯಾನ್ಸಿಂಗ್ ಮಾಡೋಕ್ಕೆ ನೀವು ಎಷ್ಟೊಂದು ವೆಬ್ಸೈಟ್ಸ್ ಇದೆ ಆಯಿತಾ. ಈಗ ಫೈವರ್ ಅಂತ ನೀವು ಕೇಳಿರ್ಬೋದು, ಫೈವರ್ ಅಥವಾ ಅಪ್ವರ್ಕ್ ಅಂತ ಇದೆ. ನೀವು ಗೂಗಲಲ್ಲಿ ಹೋಗ್ಬಿಟ್ಟು ಫ್ರೀಲ್ಯಾನ್ಸಿಂಗ್ ವೆಬ್ಸೈಟ್ಸ್ ಅಂತ ಹೇಳಿದ್ರೆ ಎಷ್ಟೊಂದು ಬರುತ್ತೆ. ನೀವು ವೆಬ್ಸೈಟ್ ಅಷ್ಟೇ ಅಲ್ಲ, ನೀವು ಗ್ರಾಫಿಕ್ ಡಿಸೈನ್ಸ್ ಮಾಡ್ಕೊಡೋದಿರ್ಬೋದು, ಬ್ಲಾಗ್ಸ್ ಬರ್ಕೊಡೋದು, ಕಂಟೆಂಟ್ ರೈಟಿಂಗ್ ಇರ್ಬೋದು. ಸೊ ChatGPTಯಿಂದ ಈಸಿ ಆಗಿದ್ರು ಸಹ ChatGPT ಯೂಸ್ ಮಾಡ್ಕೊಂಡು ಚೆನ್ನಾಗಿ ಬರೆದ್ರೆ ನಿಮಗೆ ಸಹ ವ್ಯಾಲ್ಯೂ ಅಲ್ವಾ. ಸೊ ಆ ರೀತಿ ಕಂಟೆಂಟ್ ಕ್ರಿಯೇಷನ್ ಸಹ ಇನ್ನೂ ಇದೆ. ಆ್ಯಂಡ್ ಇವೆರಡೂ ಆಗಲಿಲ್ಲ ಅಂದರೆ ಇನ್ನೊಂದು, ಇನ್ಸ್ಟಾಗ್ರಾಮಲ್ಲಿ ನಿಮ್ಮ ಪ್ರೊಫೈಲ್ ಏನಿದೆ ಅದನ್ನ ಬಿಲ್ಡ್ ಮಾಡಬೇಕಾಗುತ್ತೆ. ಇನ್ಸ್ಟಾಗ್ರಾಮಲ್ಲಿ ನೀವು ಏನೇನು ಮಾಡ್ತೀರಾ ದಿನ ಅದನ್ನು ಅಪ್ಲೋಡ್ ಮಾಡ್ತಾ ಇದ್ರೆ ಸ್ವಲ್ಪ ಜನಕ್ಕೆ ಗೊತ್ತಾಗುತ್ತೆ. ಸೊ ನಿಮ್ಮದೇ ಒಂದು ಪರ್ಸನಲ್ ಬ್ರ್ಯಾಂಡ್ ಕ್ರಿಯೇಟ್ ಆಗುತ್ತೆ. ಓ, ಚಂದನ್ ಈಸ್ ಅ ವೆರಿ ಗುಡ್ ವೆಬ್ ಡೆವಲಪರ್, ಸೊ ಚಂದನ್ ಈಸ್ ಅ ವೆರಿ ಗುಡ್ ಫ್ಲಟರ್ ಡೆವಲಪರ್. ನಾನು ಅವ್ನ ಕೈಲಿ ಫ್ಲಟರ್ ಆಪ್ ಮಾಡಿಸ್ಕೋತೀನಿ, ಏನಕ್ಕೆ ನಾನು ಬೇರೆ XYZ ಕಂಪನಿಗೆ 2 ಲ್ಯಾಕ್ಸ್ ಕೊಟ್ಟು ಮಾಡಿಸ್ಕೋಬೇಕು, ಇವನು 1 ಲಕ್ಷ ಪಾಪ ಮಾಡ್ಕೊಡ್ತಾನೆ, ಇನ್ನೂ ಅವ್ನಿಗಿಂತ ಚೆನ್ನಾಗಿ ಮಾಡ್ಕೊಳ್ಳೋ ಚಾನ್ಸಸ್ಸು ಇದೆ ಅಂತ ಹೇಳಿ ಅವ್ರೇನು ಮಾಡ್ತಾರೆ, ನನ್ನ ಹತ್ರ ಬರ್ತಾರೆ. ಸೊ ಇನ್ಸ್ಟಾಗ್ರಾಮ್ ಅಥವಾ
ಟ್ವಿಟರ್, ಲಿಂಕ್ಡ್ಇನ್ ಯಾವುದಾದ್ರೂ ಇರ್ಬೋದು, ಅಲ್ಲಿ ಕಂಟೆಂಟ್ ಕ್ರಿಯೇಟ್ ಮಾಡಿ. ನೀವು ನೋಡ್ತಿರ್ಬೋದು ಎಷ್ಟೊಂದು ಜನ ಕಂಟೆಂಟ್ ಕ್ರಿಯೇಟ್ ಮಾಡ್ತಿದ್ದಾರೆ ಇವಾಗ ವೆಬ್ ಡೆವಲಪ್ಮೆಂಟ್ ಬಗ್ಗೆ ಎಲ್ಲ. ನೀವು ಸರ್ಚ್ ಮಾಡಿದ್ರೆ ಇನ್ಸ್ಟಾದಲ್ಲೂ ಸಿಗುತ್ತೆ. ಸೊ ಆ ರೀತಿ ಫ್ರೀಲ್ಯಾನ್ಸಿಂಗ್ ಸಹ ಒಂದು ಆಪ್ಷನ್ ಇದೆ, ಆಯಿತಾ. ಫ್ರೀಲ್ಯಾನ್ಸಿಂಗ್ ನಿಮಗೆ ಚೆನ್ನಾಗಿ ಬೆಳೆದ್ಬಿಡ್ತು, ಅಥವಾ ಫ್ರೀಲ್ಯಾನ್ಸಿಂಗ್ ಬೇಡ ನನಗೆ ಬೇರೆ ಏನಾದರೂ ಮಾಡ್ತೀನಿ ಅಂದರೆ ಒಂದು ಆಪ್ಷನ್ ಸ್ಟಾರ್ಟಪ್ ಇದೆ. ಸೊ ಸ್ಟಾರ್ಟಪ್ಗೆ ಇವಾಗಲೇ ಹೇಳ್ಬಿಡ್ತೀನಿ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಕರೆಕ್ಟಾಗಿ ಚೆನ್ನಾಗಿದ್ದು ನೀವೇನಾದರೂ ಹೋಗ್ತೀನಿ ಅಂದರೆ ಮಾತ್ರ ಇದಕ್ಕೆ ಹೋಗಿ. ಸೊ ಇಲ್ಲ ಅಂದರೆ ನಿಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎತ್ತೋದು ಇಂಡಿಯಾದಲ್ಲಿ ಸಖತ್ ಕಷ್ಟ. ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಎತ್ತರೂ ನೀವು ಆ ರಿಸ್ಕ್ನ ತೊಗೊಳ್ಳೋದು ಇಂಡಿಯಾದಲ್ಲಿ ಕಷ್ಟ, ಏನಾದರೂ ನಿಮ್ಮ ಬ್ಯಾಕ್ಗ್ರೌಂಡ್ ಸರಿ ಇಲ್ಲ ಅಂದರೆ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಚೆನ್ನಾಗಿದ್ದರೆ ಮಾತ್ರ ಸ್ಟಾರ್ಟಪ್ಗೆ ಹೋಗಿ. ಸ್ಟಾರ್ಟಪ್ಪಲ್ಲಿ ಏನು ಮಾಡ್ತೀರಾ, ಏನೋ ಒಂದು ಇನೋವೇಟಿವ್ ಐಡಿಯಾ ತೊಗೋತೀರಾ. ಸೊ ಇನೋವೇಟಿವ್ ಐಡಿಯಾ, ಓಕೆ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೊಡೋದಾದರೆ ನಿಮಗೆ, ಇ ವಿ ವೆಹಿಕಲ್ಸ್ ಏನಿದೆ, ಇ ವಿ ವೆಹಿಕಲ್ಸ್ಗೆ ಚಾರ್ಜಿಂಗ್ ಪಾಯಿಂಟ್ಸ್ ಅದಕ್ಕಿಲ್ಲ. ಸೊ ಇ ವಿ ವೆಹಿಕಲ್ಸ್ ಚಾರ್ಜಿಂಗ್ ಪಾಯಿಂಟ್ನ ಮನೆಗಳಿಗೇ ಕೊಟ್ಬಿಟ್ಟು, ಸೊ ಮನೆಯವರೇ ಅವ್ರದ್ದೇ ಒಂದು ಚಾರ್ಜಿಂಗ್ ಹಬ್ ಮಾಡ್ಕೋಬೋದು. ಬೇರೆಯವ್ರು ಬಂದು ಚಾರ್ಜ್ ಮಾಡ್ಕೊಂಡಾಗ ಮನೆಯವ್ರಿಗೆ ದುಡ್ಡು ಕೊಡ್ತಾರೆ. ಆ ರೀತಿ ಒಂದು ಐಡಿಯಾ ಇವಾಗ ಸ್ಪಾಂಟೇನಿಯಸ್ ಆಗಿ ಹೇಳಿದ್ದು. ಸೊ ಆ ರೀತಿ ಏನೋ ಒಂದು ಇನೋವೇಟಿವ್ ಐಡಿಯಾ ತಗೋತೀರಾ. ಸೊ ಇನೋವೇಟಿವ್ ಐಡಿಯಾ ಮೇಲೆ ವರ್ಕ್ ಮಾಡ್ತೀರಾ. ಇದೇ ಅಷ್ಟೇ ಅಲ್ಲ, ಯಾವುದಾದ್ರು ಇರ್ಬೋದು. ಸೊ ಇನೋವೇಟಿವ್ ಐಡಿಯಾ ಮೇಲೆ ವರ್ಕ್ ಮಾಡ್ತೀರಾ. ಸೊ ವರ್ಕ್ ಮಾಡೋಕ್ಕೂ ಮೊದಲು ಅನಾಲಿಸಿಸ್ ಇರುತ್ತೆ, ಏನೇನೋ ಇರುತ್ತೆ. ನಾನು ಸಾರಂಗ್ ಜೊತೆ ಒಂದು ಪಾಡ್ಕಾಸ್ಟ್ ಮಾಡಿದ್ದೀನಿ, ನೀವು ಅದು ನೋಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಹೇಗೆ ಸ್ಟಾರ್ಟಪ್ ಮಾಡಬೇಕಂತೇಳಿ. ಆ್ಯಂಡ್ ನಿಮ್ಮ ಸ್ಟಾರ್ಟಪ್ ಮೇಲೆ, ನಿಮ್ಮದು ಸ್ಟಾರ್ಟಪ್ದು ಆ್ಯಕ್ಚುಯಲ್ ಆಗಿ ಇದು ಫೀಸಿಬಲ್ಲ, ಎಕನಾಮಿಕಲಿ ನಮಗೆ ಬೆನಿಫಿಷಿಯಲ್ಲ, ಅಂದರೆ ಪ್ರಾಫಿಟಬಲ್ಲ, ಈ ರೀತಿ ಎಲ್ಲ ನೋಡಿಕೊಂಡು ಇನ್ವೆಸ್ಟರ್ ಸಹ ಇನ್ವೆಸ್ಟ್ ಮಾಡ್ತಾರೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದ್ರೂ. ಬಟ್ ಇದು ರಿಸ್ಕ್ ತೊಗೊಳಕ್ಕೆ ನಿಮ್ಮ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ಇಟ್ಕೊಳ್ಳಿ, ಓಕೆ. ಇನ್ವೆಸ್ಟರ್ಸ್ ಕೈಲಿ ದುಡ್ಡು ರೈಸ್ ಮಾಡಿಕೊಂಡು ಮತ್ತೆ ವರ್ಕ್ ಮಾಡಿ ಪ್ರಾಫಿಟ್ ಜನ್ರೇಟ್ ಮಾಡಾದ್ಮೇಲೆ ಇನ್ವೆಸ್ಟರ್ಸ್ಗೆ ಇಷ್ಟು % ಅಂತ ಕೊಡ್ತೀರಾ. ಸೊ ಈ ರೀತಿ ನೀವು ಸ್ಟಾರ್ಟಪ್ನ ಸಹ ಮಾಡೋ ಒಂದು ಆಪ್ಷನ್ ಇದೆ, ಆಯಿತಾ. ಸೊ ಸ್ಟಾರ್ಟಪ್ಪಲ್ಲಿ ನೀವು ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಮಾಡ್ತೀರಾ, ಕಂಪ್ಯೂಟರ್ ಸೈನ್ಸಲ್ಲೇ ಮಾಡಬೇಕಂತ ಏನಿಲ್ಲ. ನೀವು ನಾರ್ಮಲ್ ಹೊರಗಡೆ ಹೋಗಿ ಫುಡ್ ಯಾವುದಾದ್ರೂ ರೆಸ್ಟೋರೆಂಟ್ ಮಾಡ್ಬೋದು, ಯಾವುದಾದ್ರು ಕ್ಯಾಫೆ ಓಪನ್ ಮಾಡ್ಬೋದು, ಅದು ಸಹ ಒಂದು ಸ್ಟಾರ್ಟಪ್ಗೆ ಬರುತ್ತೆ, ಓಕೆ. ಏನಾದರೂ ಇನೋವೇಟಿವ್ ಆಗಿ ಮಾಡಿ. ಆ್ಯಂಡ್ ಇದು ಸಹ ಒಂದು ಆಪ್ಷನ್ ಇದೆ ನಿಮಗೆ ಸ್ಟಾರ್ಟಪ್ಗೆ. ನೀವೇನಾದರೂ ಸ್ಟಾರ್ಟಪ್ ಮಾಡಬೇಕು, ವೆಬ್ಸೈಟ್ಸ್ ಅಪ್ಲಿಕೇಶನ್ಸ್ ಏನಾದರೂ ಬೇಕು ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಐ ಆಮ್ ಎ ಫ್ರೀಲ್ಯಾನ್ಸರ್ ಆ್ಯಂಡ್ ನಮ್ಮ ಹತ್ರ ಸಹ ಒಂದು ಏಜೆನ್ಸಿ ಇದೆ. ಸೊ ಆ್ಯಸ್ ಮಚ್ ಆಸ್ ಪಾಸಿಬಲ್ ನಾವು ಬೆಸ್ಟ್ ರೇಟ್ಗೆ ಪ್ರಾಡಕ್ಟ್ಸ್ನ ಬಿಲ್ಡ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ. ಸೊ ಈ ಆಪ್ಷನ್ ಮುಗಿದ್ರೆ ಇನ್ನೊಂದು ನೆಕ್ಸ್ಟ್ ಆಪ್ಷನ್ ಇದೆ, ಬಟ್ ಇದು ಎಲ್ಲರಿಗೂ ಇರಲ್ಲ. ಫ್ಯಾಮಿಲಿದೇ ನಿಮ್ಮದು ಬಿಸ್ನೆಸ್ ಇದ್ದರೆ, ಸೊ ಫ್ಯಾಮಿಲಿ ಬಿಸ್ನೆಸ್ನ ನೋಡ್ಕೊಳ್ಳೋ ಅಂಥ ಆಪ್ಷನ್ ಸಹ ಇದೆ. ಸೊ ಅದಕ್ಕೋಸ್ಕರ ಫ್ಯಾಮಿಲಿ ಬಿಸ್ನೆಸ್ನ ನೀವು ನೋಡ್ಕೊಂಡು ಅಂದರೆ ಅಟ್ಲೀಸ್ಟ್ ನಿಮ್ಮ ಜಾಬ್ ಸಿಗೋವರೆಗೂ ನೋಡ್ಕೊತಾ ಹೋಗಿ. ಆಮೇಲೆ ಜಾಬ್ ಸಿಕ್ಕಾದ್ಮೇಲೆ ಅಪ್ಲೈ ಮಾಡಿ. ಲೈಕ್ ನೀವೇನೋ ಟೈಮ್ ಯೂಸ್ ಮಾಡ್ಕೊಂಡಿಲ್ಲ ಅಂದರೆ ಕಷ್ಟ ಸಿಗೋದು, ಬಟ್ ಸಿಕ್ಕರೆ ಒಳ್ಳೆಯದು. ಸೊ ಫ್ಯಾಮಿಲಿ ಬಿಸ್ನೆಸ್ ನೋಡ್ಕೊಳ್ಳೋದು ಸಹ ಒಂದು ಆಪ್ಷನ್ ಇದೆ. ಇದಾಗಲಿಲ್ಲ ಅಂದರೂ ಸಹ ಇನ್ನೊಂದು ಆಪ್ಷನ್ನು, 7th ಆಪ್ಷನ್, ಇನ್ಸ್ಟಾಗ್ರಾಮ್ ಅಥವಾ ಯಾವುದಾದ್ರೂ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮ ಕಂಟೆಂಟ್ ಕ್ರಿಯೇಟ್ ಮಾಡಿ. ಬ್ರ್ಯಾಂಡ್ ಪ್ರಮೋಷನ್ಸ್ ಏನು ಕೊಡ್ತಾರೆ, ಸಖತ್ ಪೇ ಮಾಡ್ತಾರೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸರ್ಸ್ಗೆ. ಒಂದು ಪೋಸ್ಟ್ ಹಾಕಕ್ಕೆ 20,000, ಒಂದು ಪೋಸ್ಟ್ ಹಾಕಕ್ಕೆ 2 lakhs. ಒಂದು ಪೋಸ್ಟು ಏನು ಕೆಲಸ ಹಿಡಿಯುತ್ತೆ ನಿಮಗೆ, 5 minutes ಹಿಡಿಯುತ್ತೆ. ಅಷ್ಟು ಕೊಡ್ತಿದ್ದಾರೆ ಅಂದರೆ ಸಖತ್ತು. ಅದರಲ್ಲೂ ಸಹ ಗ್ರೋತ್ ಇದೆ, ಕಂಟೆಂಟ್ ಕ್ರಿಯೇಟರ್ಸ್ಗೆ ಸಖತ್ ಗ್ರೋತ್ ಇದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ಬಿಡ್ತೀನಿ. ಇವಾಗ ಟಿ ವಿಲಿ ಲ್ಯಾಪ್ಟಾಪ್ದು ಅಡ್ವರ್ಟೈಸ್ಮೆಂಟ್ನ, ಯಾವುದೋ ಒಂದು ಕಂಪ್ಯೂಟರ್ದೇ ಅಡ್ವರ್ಟೈಸ್ಮೆಂಟ್ನ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಟಿ ವಿಲಿ ಎಷ್ಟು ಜನ ನೋಡ್ತಾರೆ ಅದನ್ನ, ನಮ್ಮ ಅಜ್ಜಿನೂ ನೋಡ್ತಾರೆ ಅದನ್ನ, ಲೈಕ್ ಚಿಕ್ಕ ಮಕ್ಕಳು ನೋಡ್ತಾರೆ. ಮಕ್ಕಳು ಅಂತಲೇ ಬರೀತೀನಿ, ಓಕೆ. ಸೊ ಚಿಕ್ಕ ಮಕ್ಕಳು ನೋಡ್ತಾರೆ. ಇವ್ರಿಗೆಲ್ಲ ಲ್ಯಾಪ್ಟಾಪ್ ಬಗ್ಗೆ ತೋರಿಸಿ ಏನು ಯೂಸು, ಸಖತ್ ಲೈಕ್ ವೇಸ್ಟ್ ಆಫ್ ಮನಿ ಅಲ್ವಾ ಅದು. ಅಷ್ಟೊಂದು ಟಿ ವಿ ಆ್ಯಡ್ಗೆ ಅಷ್ಟೊಂದು ಪೇ ಮಾಡ್ತಿರ್ತಾರೆ. ಅದಕ್ಕೋಸ್ಕರ ಇವಾಗ ಕಂಪನೀಸ್ ಏನು ಮಾಡ್ತಾರೆ, ಅದೇ ಲ್ಯಾಪ್ಟಾಪ್ ಆ್ಯಡ್ನ ನನ್ನ ಯೂಟ್ಯೂಬ್ ಚಾನಲ್ಗೆ ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಸೊ ನನ್ನ ಯೂಟ್ಯೂಬ್ ಚಾನಲ್ ಏನಾದ್ರು ಹಾಕಿದ್ರೆ ಏನಾಗುತ್ತೆ, ಅದೇ ಲ್ಯಾಪ್ಟಾಪ್ ಆ್ಯಡ್ನ ಜಾಸ್ತಿ ಜನಕ್ಕೆ ನಾನು ರೀಚ್ ಆಗ್ತೀನಿ. ಲೈಕ್ ನನ್ನ ಯೂಟ್ಯೂಬ್ ಚಾನಲ್ ಆಡಿಯನ್ಸ್ ಎಲ್ಲ ಇರೋರು ಯಾರು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಲ್ಯಾಪ್ಟಾಪ್ ಬೇಕೇ ಬೇಕು. ಸೊ ಅವ್ರು ಏನಾದರೂ ಲ್ಯಾಪ್ಟಾಪ್ ಅಡ್ವರ್ಟೈಸ್ಮೆಂಟ್ನ ನನ್ನ ಚಾನಲಲ್ಲಿ ಕೊಟ್ಟರೆ ಜಾಸ್ತಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ರೀಚ್ ಆಗ್ತೀನಿ. ಸೊ ಕಡಿಮೆ ದುಡ್ಡಲ್ಲಿ, ಅಂದರೆ ಕಡಿಮೆ ಕಾಸ್ಟಲ್ಲಿ ಜಾಸ್ತಿ ರೀಚ್ ಸಿಗುತ್ತೆ ಅವ್ರಿಗೆ. ಸೊ ಜಾಸ್ತಿ ರೀಚ್ ಸಿಕ್ಕಿದ್ರೆ ಜಾಸ್ತಿ ಪ್ರಾಫಿಟ್ ಮಾಡ್ತಾರೆ, ಪ್ರಾಫಿಟ್ ಜಾಸ್ತಿ ಆಗುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಅವರು ಇವಾಗ ಪ್ರಿಫರ್ ಮಾಡ್ತಿರೋದು ಕಂಟೆಂಟ್ ಕ್ರಿಯೇಷನ್. ಏನು ಮಾಡ್ತಾರೆ, ಡಿಜಿಟಲ್ ಕಂಟೆಂಟ್ ಕ್ರಿಯೇಷನ್. ಸೊ ನಮ್ಮ ಕಂಟೆಂಟ್ ಕ್ರಿಯೇಟರ್ಸ್ನ ಪ್ರಿಫರ್ ಮಾಡ್ತಾರೆ, ಇನ್ಫ್ಲೂಯೆನ್ಸರ್ಸ್ನ ಪ್ರಿಫರ್ ಮಾಡ್ತಾರೆ ಅಡ್ವರ್ಟೈಸ್ಮೆಂಟ್ಸ್ಗೆ. ಸೊ ಕಂಟೆಂಟ್ ಕ್ರಿಯೇಷನ್ ಸಹ ಒಂದು ಆಪ್ಷನ್ ಆಗಿ ಇಟ್ಕೊಳ್ಳಿ. ಇಷ್ಟು ಆಪ್ಷನ್ಸ್ ಹೇಳಿದ್ದೀನಿ. ನಾನು ಮತ್ತೆ ತೋರಿಸ್ಬಿಡೋದಾದರೆ ನಿಮಗೆ, ಫಸ್ಟ್ ಆಪ್ಷನ್ ಇಸ್ ಹೈಯರ್ ಎಜುಕೇಷನ್, ಆಫ್ ಕ್ಯಾಂಪಸ್ ಪ್ಲೇಸ್ಮೆಂಟ್ಸ್. ಮೇಕ್ ಯೂಸ್ ಆಫ್ ದಿಸ್ ಟೈಮ್, ಅಂದರೆ ಇವಾಗ ಸದ್ಯಕ್ಕೆ ಟೈಮ್ನ ಕೊಟ್ಬಿಟ್ಟು ಮುಂದೆ ಟ್ರೈ ಮಾಡಿ ಜಾಬ್ಸ್ಗೆ. ಇಲ್ಲಾಂದರೆ ಫ್ರೀಲ್ಯಾನ್ಸಿಂಗ್ ಇದೆ. ಸೊ ಫ್ರೀಲ್ಯಾನ್ಸಿಂಗ್ ಬಿಟ್ಟರೆ ಸ್ಟಾರ್ಟಪ್ ಮಾಡೋದಿದೆ, ಅಥವಾ ಫ್ಯಾಮಿಲಿ ಬಿಸ್ನೆಸ್ನ ನೋಡ್ಕೊಂಡು ಹೋಗಿ. ಇಲ್ಲಾಂದರೆ ಕಂಟೆಂಟ್ ಕ್ರಿಯೇಟರ್ ಆಗೋ ಚಾನ್ಸ್ ಸಹ ಇದೆ. ಸೊ ಕಂಟೆಂಟ್ ಕ್ರಿಯೇಟರ್ ಅಂದರೆ ನೀವು ಯೂಟ್ಯೂಬಲ್ಲಿ ನಾನೇನು ಹೇಳ್ಕೊಡ್ತೀನಿ ಅದೇ ರೀತಿ ಪೈಥಾನ್ ಹೇಳ್ಕೊಡ್ಬೇಕಂತ ಏನಿಲ್ಲ. ನೀವು ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿರ್ಬೋದು, ಮೀಮ್ಸ್ ಇರ್ಬೋದು, ಈ ರೀತಿ ಪ್ರ್ಯಾಂಕ್ಸ್ ಇರ್ಬೋದು, ಈ ರೀತಿ ರೀಲ್ಸ್ ಸಹ ಮಾಡ್ಕೊಂಡು ಎಷ್ಟೊಂದು ಜನ ವ್ಲಾಗ್ಸ್ ಮಾಡ್ಬಿಟ್ಟು ದುಡ್ಡು ಮಾಡ್ತಿದ್ದಾರೆ ಬ್ರೋ. ಸೊ ಅದನ್ನು ಸಹ ನೀವು ಕನ್ಸಿಡರ್ ಮಾಡ್ಬೋದು ಅಂತ ಹೇಳ್ತಾ,
ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ. ಲೈಕ್ ಮಾಡಿ ವಿಡಿಯೋನ, ನನಗೂ ಸಹ ಎಂಕರೇಜ್ಮೆಂಟ್ ಸಿಕ್ಕಿದಾಗುತ್ತೆ ಮತ್ತು ಎಷ್ಟೊಂದು ಜನ ನಿಮ್ಮಂಥವ್ರಿಗೆ ರೀಚ್ ಆಗುತ್ತೆ ವಿಡಿಯೋ. ಆ್ಯಂಡ್ ಯಾವುದೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.